ಶ್ರೀಮದ್ ಭಾಗವತದಲ್ಲಿ 7ನೇ ಸ್ಕಂದದಿಂದ ತಸ್ಮಾದಹಂ ಮಹಿ ಗೃಣಾಮಿ ವಿಗತ ವಿಕ್ಲವ ಈಶ್ವರಸ್ಯ ಯಥಾ ಮನೀಷಾಂ ನೀಚೋ ಜಯ ಗುಣ ವಿಸರ್ಗಂ ಅನುಪ್ರವಿಷ್ಟ ಹುಯೇತ ಯೇನ ಹಿ ಪುಮಾನ್ ಅನುವರ್ಣಿತೇನ ತಸ್ಮಾದಹಂ ಮಹಿ ಗೃಣಾಮಿ ವಿಗತ ವಿಕ್ಲವ ಈಶ್ವರಸ್ಯ ಯಥಾ ಮನೀಷಾಂ ನಿಕೋ ಜಯ ಗುಣ ವಿಸರ್ಗಂ ಅನುಪ್ರವಿಷ್ಟಃ ಹೂಯೇತ ಯೇನ ಹಿ ಪುಮಾನ್ ಅನುವರ್ಣಿತೇನ. ಸೊ ಇದು 7ನೇ ಸ್ಕಂದದಲ್ಲಿ ಪ್ರಹ್ಲಾದ್ ಮಹಾರಾಜರು ಮಾಡ್ತಾ ಇರುವಂತ ಪ್ರಾರ್ಥನೆ. ಸೊ ಪ್ರಹ್ಲಾದ್ ಮಹಾರಾಜರು ಆ, ಭಗವಂತನ ಒಂದು ವಿಶೇಷವಾಗಿರುವಂತ ಭಕ್ತರು. ಸೊ ಅವರು ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಮದ್ ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ. ಓಕೆ. ಸೊ ಹ್ಮ್ ಸೊ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಅವರು ರಾಕ್ಷಸ ವಂಶದಲ್ಲಿ ಹುಟ್ಟಿದ್ದಾರೆ. ಅಂದ್ರೆ ಹಿರಣ್ಯಕಶಿಪು ಅವ್ರ ತಂದೆ ರಾಕ್ಷಸರು. ಅಂತಹ ರಾಕ್ಷಸರ ವಂಶದಲ್ಲಿ ಹುಟ್ಟಿದ್ರು ಕೂಡ ಸೊ ಭಗವಂತ ಅದನ್ನ ನೋಡ್ಲಿಲ್ವಂತೆ. ಅಂದ್ರೆ ಎಂತಹ ವಂಶದಿಂದ ಈ ಪ್ರಹ್ಲಾದ್ ಮಹಾರಾಜ ಹುಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ರು ಅಂದ್ರೆ, ಆ ಭಗವಂತ ಇದನ್ನೆಲ್ಲ ನೋಡಲ್ವಂತೆ. ನಾವು ಎಲ್ಲಿಂದ ಹುಟ್ಟಿದ್ವಿ, ಆ ನಾವು ಎಂತಹ ವಂಶದಲ್ಲಿ ಹುಟ್ಟಿದ್ವಿ, ನಾವು ಸಾಕಾರ ವಂಶದಲ್ಲಿ ಹುಟ್ಟಿದೀವ, ಇಲ್ಲಾಂದ್ರೆ ಬಡೂರ್ ವಂಶದಲ್ಲಿ ಹುಟ್ಟಿದೀವ, ಇದೆಲ್ಲ ನೋಡೋದಿಲ್ವಂತೆ. ಸೊ ಭಗವಂತ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರಂತೆ. ಸೊ ಭಗವಂತ ಹಸುಗಳನ್ನ ಕೂಡ ಸಮಾನವಾಗಿ ನೋಡ್ತಾರೆ. ವೃಂದಾವನದಲ್ಲಿರುವಂತ ಗೋಪಿಗಳನ್ನ ಕೂಡ ಸಹ ಸಮಾನವಾಗಿ ನೋಡ್ತಾರೆ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ, ಯಾವುದೇ ಒಂದು ಜೀವಿ ಆಗಿರ್ಬೋದು, ಎಲ್ಲರನ್ನ ಸಮಾನವಾಗಿ ನೋಡ್ತಾರಂತೆ. ಆಕ್ಚುಲ್ ಆಗಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಈ ವ್ಯತ್ಯಾಸಗಳು ಇರೋದಿಲ್ಲ. ಅಂದ್ರೆ ನಾನು ಮೇಲೆ ನೀನು ಕೆಳಗೆ ಅದೆಲ್ಲ ಏನಿರೋದಿಲ್ಲ. ಸೊ ಪಂಡಿತ ಸಮದರ್ಶಿನಃ ಅಂತ ಹೇಳ್ತಾರಲ್ವಾ. ಪಂಡಿತ ಸಮದರ್ಶಿನಃ ಅಂದ್ರೆ ಯಾರು ಹೇಗೆ ಒಂದು ಬ್ರಾಹ್ಮಣನನ್ನ ನೋಡ್ತಾರೋ ಅದೇ ರೀತಿ ಒಂದು ಪ್ರಾಣಿ ಪಕ್ಷಿಯನ್ನ ಕೂಡ ನೋಡ್ತಾರೋ, ಅಂದ್ರೆ ಸಮಾನವಾಗಿರುವಂತ ನೋಟ. ಸೊ ಅದು ಪಂಡಿತ ಸಮದರ್ಶಿನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ಅರ್ಥ ಆಯ್ತಾ? ಯಾಕೆಂದ್ರೆ ಆಧ್ಯಾತ್ಮಿಕವಾಗಿ ಎಲ್ಲರೂ ಕೂಡ ಭಗವಂತನ ಅಂಶಗಳು, ಭಗವಂತನ ಮಕ್ಕಳು. ಸೊ ಅವರು ಮಾಡಿರೋಂತ ಒಂದು ಆ, ಪಾಪಗಳ ಅನುಸಾರವಾಗಿ ಅವರಿಗೆ ಅಂತಹ ದೇಹ ಸಿಕ್ಕಿರುತ್ತೆ. ಆದ್ರೆ ಆತ್ಮದ ಮಟ್ಟದಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಕೂಡ ಭಗವಂತನ ಅಂಶಗಳೇ. ಅರ್ಥ ಆಯ್ತಾ? ಸೊ ದೇಹ ಬೇರೆ ಬೇರೆ ಆಗಿರ್ಬೋದು. ಕೋಳಿಗೆ ಕೋಳಿ ದೇಹ ಸಿಕ್ಕಿರ್ಬೋದು, ಕುರಿಗೆ ಕುರಿ ದೇಹ ಸಿಕ್ಕಿರ್ಬೋದು, ನಮಗೆ ಮನುಷ್ಯನ ದೇಹ ಸಿಕ್ಕಿದೆ. ಆದ್ರೆ ಒಳಗೆ ಇರುವಂತ ಆತ್ಮ, ಕೋಳಿ ದೇಹದ ಒಳಗೆ ಇರುವಂತ ಆತ್ಮ, ಪ್ರಾಣಿಗಳ ದೇಹದ ಒಳಗೆ ಇರುವಂತ ಆತ್ಮ, ಅದು ಒಂದೇ. ಅಂದ್ರೆ ಭಗವಂತನ ಅಂಶನೇ ಅದು. ಅರ್ಥ ಆಯ್ತಾ? ಸೊ ಹಾಗಾಗಿ ಯಾವ ಎಂತಹ ಒಂದು ಆ, ಕೀಳು ಜಾತಿಯಲ್ಲಿ ಹುಟ್ಟಿದ್ರು, ಎಂತಹ ಒಂದು ಕೀಳು ವಂಶದಲ್ಲಿ ಹುಟ್ಟಿದ್ರು ಕೂಡ ಅದನ್ನ ಭಗವಂತ ನೋಡೋದಿಲ್ವಂತೆ. ಸೊ ಯಾರಾದ್ರೂ ಎಂತಹ ಕೀಳು ಇದರಲ್ಲಿ ಹುಟ್ಟಿದ್ರು ಕೂಡ ಭಗವಂತನ ಭಕ್ತಿ ಸೇವೆಗೆ ಏನಾದ್ರು ತಗೊಂಡ್ರೆ, ಅವರು ಕಪ್ಪಕ್ಕಿರ್ಬೋದು, ಅವರು ಬೆಳ್ಳಕ್ಕಿರ್ಬೋದು, ಅವರು ಶೂದ್ರನಾಗಿರ್ಬೋದು, ಅವರು ಬ್ರಾಹ್ಮಣನಾಗಿರ್ಬೋದು, ಅವರು ಆ ಅವರು ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾರೇ ಆಗಿರ್ಬೋದು, ಭಕ್ತಿ ಸೇವೆಯನ್ನು ತಗೊಂಡ್ರೆ, ಭಕ್ತಿ ಸೇವೆನ ತಗೋಬಹುದು. ಭಕ್ತಿ ಸೇವೆಯನ್ನು ತಗೊಂಡ್ರೆ ಭಗವಂತ ಎಲ್ಲರನ್ನ ಸಮಾನವಾಗಿ ನೋಡ್ತಾರಂತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಅವರು ರಾಕ್ಷಸ ವಂಶದಲ್ಲಿ ಹುಟ್ಟಿದ್ರು ಕೂಡ ಅವರು ಹ್ಮ್ ಅವ್ರಿಗೆ ಗೊತ್ತು ಭಗವಂತನಿಗೆ ಇಂತಹ ತಾರತಮ್ಯಗಳಿರೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಶಕ್ತಿಯ ಅನುಸಾರವಾಗಿ ನಾನು ಭಗವಂತನ ಸೇವೆಯನ್ನ ಮಾಡ್ತೀನಿ. ಸೊ ಭಗವಂತ ಏನ್ ನೋಡ್ತಾರೆ ಅಂದ್ರೆ,
ಭಾವನೆಯನ್ನ ನೋಡ್ತಾರಂತೆ, ಭಾವಗ್ರಾಹಿ ಜನಾರ್ದನ. ಅಂದ್ರೆ ನಾವು ಎಂತಹ ಭಾವನೆಗಳನ್ನ ಇಟ್ಕೊಂಡಿದ್ದೀವಿ, ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಕೃಷ್ಣನಿಗೆ ಎಷ್ಟು ಆಕರ್ಷಿತರಾಗಿದ್ದೀವಿ ಅನ್ನೋದನ್ನ ನೋಡ್ತಾರೆ. ಅಂದ್ರೆ ನಮ್ಗೆ ಎಷ್ಟು ಭಗವಂತನ ಕಡೆ ನಮಗೆ ಆ, ಭಗವಂತನ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ, ಭಗವಂತನನ್ನ ಭಗವಂತನ ಕಡೆ ನಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನೋಡ್ತಾರಂತೆ. ಇದನ್ನೇ ಅಂತೆ ನೋಡೋದು ಕೃಷ್ಣ. ಅರ್ಥ ಆಯ್ತಾ? ಸೊ ನಾವು ಭಾಗವತದಲ್ಲೆಲ್ಲ ನೋಡಿದೀವಿ, ಸವೈ ಪುಂಸಾನ್ ಪರೋ ಧರ್ಮ ಯಥೋ ಭಕ್ತಿ ರಥೋಕ್ಷಜೆ. ಸೊ ನಾವು ಎಲ್ಲರೂ ಹೇಳ್ತಾರೆ, ಈ ಕ್ರಿಶ್ಚಿಯನ್ರು ಹೇಳ್ತಾರೆ ನಮ್ಮ ಆ, ನಮ್ಮದು ದೊಡ್ಡದು ಅಂತ, ಈ ಮುಸ್ಲಿಮರು ಹೇಳ್ತಾರೆ ನಮ್ಮದು ದೊಡ್ಡದು, ನಮ್ದಕ್ಕಿಂತ ಯಾವುದೂ ಇಲ್ಲ ಅಂತ ಇವ್ರು ಹೇಳ್ತಾರೆ. ಹಿಂದೂಗಳು ಹೇಳ್ತಾರೆ ಓ ನಮ್ದು ನಿಮ್ದೆಲ್ಲ ಏನಿಲ್ಲ ನಮ್ದೇ ದೊಡ್ಡದು ಅಂತ ಹಿಂದೂಗಳು ಕೊಟ್ಕೊಳ್ತಾರೆ. ಅರ್ಥ ಆಯ್ತಾ? ಆದ್ರೆ ಭಾಗವತ ಏನ್ ಹೇಳ್ತಾ ಇದೆ, ಭಗವದ್ಗೀತಾ ಏನ್ ಹೇಳ್ತಾ ಇದೆ, ಭಾಗವತ ಏನ್ ಹೇಳ್ತಾ ಇದೆ, ಸವೈ ಪುಂಸ ಪರೋ ಧರ್ಮ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಭಾಗವತ ಹೇಳುವಂತ ಧರ್ಮದ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಏನಾದ್ರೂ ಆಗಿರಿ, ನೀವು ಮುಸ್ಲಿಮ್ರಾಗಿರಿ, ನೀವು ಕ್ರಿಶ್ಚಿಯನ್ಗಳಾಗಿರಿ, ನೀವು ಆ ಏನಾದ್ರೂ ಆಗಿರಿ, ಎಲ್ಲಾದ್ರೂ ಹುಟ್ಟಿರಿ, ಯಾವ್ದು ಇದ್ರಲ್ಲಾದ್ರೂ ಇರಿ, ಆದ್ರೆ ನೀವು ಭಗವಂತನ ಕಡೆಗೆ ಎಷ್ಟು ಪ್ರೀತಿಯನ್ನ ಗಳಿಸಿದ್ದೀರಿ, ಭಗವಂತನ ಕಡೆಗೆ ಎಷ್ಟು ಆಕರ್ಷಣೆಯನ್ನ ಬೆಳೆಸ್ಕೊಂಡಿದ್ದೀರಿ, ಅಷ್ಟೇ ಅಂತ ಇಂಪಾರ್ಟೆಂಟು. ಸೊ ನಿಮಗೆ ಈ ಭಗವಂತನನ್ನ ಹೇಗೆ ಪ್ರೀತಿ ಮಾಡಬೇಕು ಅಂತ ಚರ್ಚಲ್ಲಿ ಹೇಳ್ಕೊಟ್ರೆ ಚರ್ಚ್ಗೆ ಹೋಗಿ, ಮಸೀದಿಯಲ್ಲಿ ಹೇಳ್ಕೊಟ್ರೆ ಮಸೀದಿಗೆ ಹೋಗಿ. ಸೊ ಎಲ್ಲಿ ಹೇಳ್ಕೊಡ್ತಾರೋ ನಿಮ್ಗೆ ಭಗವಂತನನ್ನ ಹೇಗೆ ಪ್ರೀತಿ ಮಾಡಬೇಕು ಅಂತ, ಅಲ್ಲಿ ಹೋಗ್ಬೋದಂತೆ, ಪ್ರಭುಪಾದರು ಹೇಳಿದ್ರು. ಆದ್ರೆ ದುರಾದೃಷ್ಟವಶಾತು ಭಗವಂತನನ್ನ ಪ್ರೀತಿ ಮಾಡೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಏನು ಧರ್ಮದ ಆ, ಹೆಸರಲ್ಲಿ ಮಾಡಬಾರ್ದು ಪಾಪಗಳನ್ನ ಮಾಡ್ತಾ ಇದ್ದಾರೆ. ಏನದು ಆ, ಎಲ್ಲರನ್ನ ಆ, ಎಲ್ಲರನ್ನ ಚರ್ಚಿಗೆ ಕರ್ಸೋದು, ಎಲ್ಲರನ್ನ ಮಸೀದಿಗಳಿಗೆ ಕರ್ಸೋದು, ಎಲ್ಲರನ್ನ ದೇವಸ್ಥಾನಕ್ಕೆ ಕರ್ಸೋದು, ಅನಾಥವಾಗಿರುವಂತ ಪ್ರಾಣಿಗಳನ್ನ ಮಾಂಸದ ಅಂಗಡಿಗಳಿಗೆ ಕಳಿಸೋದು. ಅಂದ್ರೆ ಮನುಷ್ಯರ ಮೇಲೆ ಮಾತ್ರನೇ ಇವರು ಪ್ರೀತಿ, ಪ್ರಾಣಿಗಳ ಮೇಲೆ ಪ್ರೀತಿ ಇಲ್ಲ. ಇದು ನಿಜವಾದ ಪ್ರೀತಿ ಅಲ್ಲ, ಇದು ಡೋಂಗಿ ಇದು. ಆದ್ರೆ ಭಗವಂತ ಅದು ಹೇಳ್ತಾ ಇಲ್ಲ ಭಗವದ್ಗೀತೆಯಲ್ಲಿ, ಮಮೈವಾಂಶ ಜೀವಲೋಕೆ ಜೀವಭೂತೋ ಸನಾತನ, ಎಲ್ಲ ಜೀವಿಗಳು ಕೂಡ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ, ಭಗವಂತ. ಸೊ ಹಾಗಾಗಿ ಭಗವಂತ ಏನ್ ನೋಡ್ತಾರೆ ಅಂದ್ರೆ, ನಾವು ಬಡವರ, ನಾವು ಸುಂದರವಾಗಿದ್ದೀವ, ನಾವು ನಾವು ಆ ಜಾತಿನ, ಇಲ್ಲ ಈ ಜಾತಿನ, ಆ, ಇಲ್ಲಾಂದ್ರೆ ನಾವು ಭಾರತೀಯರ, ಇಲ್ಲಾಂದ್ರೆ ನಾನು ಕನ್ನಡದವನ, ಇಲ್ಲಾಂದ್ರೆ ನಾನು ತಮಿಳವನ, ಇಲ್ಲಾಂದ್ರೆ ನಾನು ಅಮೇರಿಕನ, ಇಲ್ಲಾಂದ್ರೆ ನಾನು ರಷ್ಯಾವನ, ಇಲ್ಲಾಂದ್ರೆ ನಾನು ಜಪಾನ್ ಅವನ, ಇದೆಲ್ಲ ನೋಡಲ್ಲ. ಎಷ್ಟು ಸಿನ್ಸಿಯರ್ ಆಗಿ ನಾವು ಭಗವಂತನ ನಾಮ ಜಪವನ್ನ ಮಾಡ್ತಾ ಇದ್ದೀವಿ, ಎಷ್ಟು ಭಗವಂತನ ಕಡೆಗೆ ನಮ್ಮ ಆಕರ್ಷಣೆಯನ್ನ, ನಮ್ಮ ಪ್ರೀತಿಯನ್ನ ಬೆಳೆಸ್ಕೊಳ್ತಾ ಇದ್ದೀವಿ, ಅಷ್ಟೇ ನೋಡೋದು. ಎಷ್ಟು ನಾವು ಭಗವಂತನನ್ನ ಪ್ರೀತಿ ಮಾಡ್ತಾ ಇದ್ದೀವಿ, ಅದೇ ಮೇನ್. ನಾವು ಭಗವಂತನನ್ನ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿತ್ಕೊಂಡ್ರೆ ನಮ್ಮ ಜೀವನ ಉದ್ಧಾರ ಆದಂಗೆ ಲೆಕ್ಕ. ಎಲ್ಲ ಎಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಎಲ್ಲ ಉಪನಿಷತ್ತುಗಳ ಸಾರಾಂಶ ಏನಂದ್ರೆ, ಕೊನೆಗೆ ಬರುವಂತ ಸಾರಾಂಶ ಏನಂದ್ರೆ, ನಾವು ಭಗವಂತನ ಮಕ್ಕಳು, ಭಗವಂತನ ಸೇವೆ ಮಾಡಿ ಭಗವಂತನ ಕಡೆಗೆ ನಮ್ಮ ಪ್ರೀತಿಯನ್ನ ಬೆಳೆಸ್ಕೊಳ್ಳೋದೇ ಸಾರಾಂಶ. ನಾವು ಏನೇನೋ ಪ್ರೀತಿ ಮಾಡ್ತಾ ಇದ್ದೀವಿ, ನಾಯಿಗಳನ್ನ ಪ್ರೀತಿ ಮಾಡ್ತಾ ಇದ್ದೀವಿ, ನಾಯಿಗಳನ್ನ ಕರ್ಕೊಂಡೋಗಿ ಬೆಡ್ರೂಮ್ ಅಲ್ಲಿ ಮಲಗಿಸ್ಕೊಳ್ಳೋದು, ಸೋಫಾಗಳ ಮೇಲೆ ಮಲಗಿಸೋದು, ಅದಕ್ಕೆ ಈ 300 ರೂಪಾಯಿ 400 ರೂಪಾಯಿ ಸೋಪ್ ತಗೊಂಬಂದು ಹಾಕಿ ತೊಳೆಯೋದು, ಅದನ್ನ ನಾಯಿಗಳ ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ಎಲ್ಲ ಕೊಟ್ಟಿರೋಂಥ ಭಗವಂತನ ಸೇವೆ ಮಾಡೋದಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ. ಅದಕ್ಕೆ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭೌತಿಕವಾಗಿ ನಾವು ಹೇಗೆ ಇರ್ಬೋದು, ನಮ್ಮ ಸ್ಥಾನ, ನಾವು ಬಡವರು, ಸಾವುಕಾರ, ಏನೇ ಆಗಿರ್ಬೋದು, ಆದ್ರೆ
ನಮಗೆ ಕೃಷ್ಣನ ಸೇವೆ ಮಾಡಬೇಕು ಅಂತ ಎಷ್ಟು ಅನ್ನಿಸ್ತಾ ಇದೆ, ಕೃಷ್ಣನ ಸೇವೆ ಮಾಡಬೇಕು, ಕೃಷ್ಣನಿಗೆ ಇದು ಕೊಡಬೇಕು ಅಂತ ಎಷ್ಟು ಅನ್ನಿಸ್ತಾ ಇದೆ, ಅದೇ ಮುಖ್ಯ ಅಂತೆ. ಸೊ ಇದನ್ನ ಭಕ್ತಿ ಸೇವೆಯ ಭಾವನೆಗಳು ಅಂತಾರೆ. ಕೃಷ್ಣ, ನಾನು ನಿನ್ಗೆ ಈ ಸೇವೆ ಮಾಡಬೇಕು ಅಂತ ಅನಿಸ್ತಾ ಇದೆ, ನನಗೆ ಇದನ್ನ ಕೊಡಬೇಕು ಅಂತ ಅನಿಸ್ತಾ ಇದೆ. ಕೃಷ್ಣ, ನಾನು ಈ ನಾಮ ಜಪ ನಿನ್ನ ಸಂತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ, ನಿನ್ನ ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ. ನಾನು ನಿನಗೋಸ್ಕರ ಇದನ್ನ ನಾನು ತ್ಯಾಗ ಮಾಡ್ತೀನಿ. ಇದು ಇದನ್ನೇ ಅಂತ ಕೃಷ್ಣ ನೋಡೋದು. ಅರ್ಥ ಆಯ್ತಾ? ಸೊ ವೃಂದಾವನದಲ್ಲಿ ಗೋ ಗೋಪಿಯರು ಅವರು ಅಷ್ಟೇ, ಕೃಷ್ಣನಿಗೋಸ್ಕರ ಏನ್ ಬೇಕಾದ್ರೂ ಅವರು ತ್ಯಾಗ ಮಾಡ್ತಾರೆ. ಸೊ ನಾವು ಎಷ್ಟು ತ್ಯಾಗ ಮಾಡಬೇಕು ಅಂತ, ನಾವು ಎಷ್ಟು ತ್ಯಾಗ ಮಾಡ್ತೀವೋ ಅಷ್ಟು ನಮಗೆ ಕೃಷ್ಣನ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ನಾವು ಅಟ್ಯಾಚ್ಮೆಂಟ್ ಜಾಸ್ತಿ ಆದ್ರೆ ಕೃಷ್ಣನ ಮೇಲೆ, ಅಂದ್ರೆ ಕೃಷ್ಣನ ಕಡೆಗೆ ನಮ್ಮ ಆಕರ್ಷಣೆ ಜಾಸ್ತಿ ಆದಷ್ಟು ಕೃಷ್ಣನಿಗೋಸ್ಕರ ನಾವು ಈ ಭೌತಿಕವಾಗಿರೋಂಥದ್ದನ್ನ ತ್ಯಾಗ ಮಾಡುವಂತ ಸ್ಥಿತಿಗೆ ಬರ್ತೀವಿ. ಸೊ ನಾವು ಕೃಷ್ಣನ ಕಡೆಗೆ ಎಷ್ಟು ಆಕರ್ಷಣೆಯನ್ನ ಬೆಳೆಸ್ಕೊಳ್ತಾ ಇದ್ದೀವಿ, ನಾವು ಕೃಷ್ಣನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ, ಇದನ್ನ ಮಾತ್ರ ಭಗವಂತ ನೋಡ್ತಾರಂತೆ. ಬೇರೆ ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು, ಸೊ ಇದನ್ನೆಲ್ಲ ಭಗವಂತ ನೋಡೋದೇ ಆಗಿದ್ದಿದ್ರೆ ನಮಗೆ ಭಗವಂತನ ನಾಮವನ್ನ ಜಪ ಮಾಡುವಂತ ಈ ಅರ್ಹತೆನೂ ಇಲ್ಲ, ಆ ಚಾನ್ಸು, ಆ ಒಂದು ಅವಕಾಶನೂ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೌದು, ನಾನು ರಾಕ್ಷಸ ವಂಶದಲ್ಲಿ ಹುಟ್ಟಿರೋನು, ಹಾಗಾಗಿ ನನಗೇನು ಯೋಗ್ಯತೆ ಇಲ್ಲ, ಆದ್ರೆ ನನಗೆ ಎಷ್ಟು ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ನಾನು ಸಿನ್ಸಿಯರ್ ಆಗಿ ಭಗವಂತನಿಗೆ ನನ್ನ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಶ್ಲೋಕವನ್ನ ಬರಿತಾ ಇದ್ದಾರೆ. ಸೊ ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡುವ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಾಗ ನಾವು ತುಂಬಾ ಚೆನ್ನಾಗಿ ಓದ್ಕೊಂಡಿರ್ಬೇಕು. ನಮಗೆ ಏನದು, ನಮ್ಮ ನಮ್ಮ ಮಾತೃಭಾಷಾದಲ್ಲಿ ಒಳ್ಳೆ ಪಟ್ಟಿರ್ಬೇಕು ನಮ್ಗೆ. ನಾವು ಭಗವಂತನಿಗೆ ಏನಾದರೂ ಪ್ರಾರ್ಥನೆ ಮಾಡಬೇಕು, ಇಲ್ಲಾಂದ್ರೆ ಭಗವಂತನಿಗೆ ಏನಾದರೂ ಹೇಳ್ಬೇಕಂದ್ರೆ ನಾವು ಆ, ಒಂದು ಒಳ್ಳೆ ಭಾಷೆಯಲ್ಲಿ ಹೇಳಬೇಕು. ಇದೆಲ್ಲ ಏನಿಲ್ಲ. ನಾವು ಜಸ್ಟು ಭಗವಂತನಿಗೆ ನಮ್ಮ ಭಾವನೆ ನಮ್ಮ ಭಾವನೆಯನ್ನ ನಾವು ವ್ಯಕ್ತಪಡಿಸ್ಬೇಕು, ಅಷ್ಟೇ ಭಗವಂತ ನೋಡೋದು. ಕೃಷ್ಣ, ನಾನು ನಿನ್ನ ಸೇವೆ ಮಾಡಬೇಕು, ನಿನ್ನ ಸಂತೃಪ್ತಿ ಪಡಿಸ್ಬೇಕು ಅಂತ ನಾವು ಏನೋ ಒಂದು ನಮ್ಮ ಕೈಲಾಗಿರುವಂತ ಸೇವೆಯನ್ನ ಮಾಡಿದ್ರೆ, ಭಗವಂತನ ನಾಮವನ್ನ ಜಪ ಮಾಡಿದ್ರೆ ಅಷ್ಟಕ್ಕೆ ಭಗವಂತ ಸಂತೃಪ್ತಿ ಆಗ್ತಾರಂತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಭಾಗವತದಲ್ಲಿ ಹೇಳುತ್ತೆ, ತದ್ವಾಗ್ವಿಸರ್ಗೋ ಜನತಾಗ್ಲ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಂತಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ ಅಂತ. ಈಗ ಉದಾಹರಣೆಗೆ ಈ ಶ್ಲೋಕ ಏನ್ ಹೇಳ್ತಾ ಇದೆ ಅಂದ್ರೆ, ಯಾರಾದರೂ ಒಂದು ಆ, ತುಂಬಾ ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡುವಂತ ಭಕ್ತರು ಇರ್ತಾರೆ ಅನ್ಕೊಳ್ಳಿ. ಸೊ ಅವ್ರಿಗೆ ಏನು ಭಗವಂತನನ್ನ ಹೇಗೆ ಹೊಗಳ್ಬೇಕು, ಭಗವಂತನನ್ನ ಹೇಗೆ ಭಗವಂತನಿಗೆ ಹೇಗೆ ಪ್ರಾರ್ಥನೆಗಳನ್ನ ಸಲ್ಲಿಸಬೇಕು ಅಂತ ಭಾಷೆ ಗೊತ್ತಿಲ್ಲದೆ ಇದ್ರೂನು ಒಳ್ಳೆ ಭಾವನೆಗಳಿರುತ್ತೆ, ಸದ್ಭಾವನೆಗಳಿರುತ್ತೆ, ಅವ್ರಿಗೆ ಭಗವಂತನ ಕಡೆಗೆ ಪ್ರೀತಿ ಇರುತ್ತೆ. ಸೊ ಆ ಭಾವನೆಗಳು ಸರಿಯಾಗಿದೆ ಅಂತ ಹೇಳಿದ್ರೆ, ಭಾಷೆ ಹಾಗೆ ಹೀಗೆ ಇದ್ರೂನು ಕೂಡ ಭಗವಂತ ಅದನ್ನೆಲ್ಲ ನೋಡೋದೇ ಇಲ್ವಂತೆ. ಸೊ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಏನ ಉದಾಹರಣೆ ಅಂದ್ರೆ, ಈಗ ಒಂದು ಮಗು ಇದೆ, ಮಗುಗೇನ್ ಭಾಷೆ ಇರಲ್ಲ, ಅದು ಸುಮ್ಮನೆ ಅಳುತ್ತಷ್ಟೇ. ಆ ಅಳೋದ್ರಲ್ಲೇ ತಾಯಿ ಅರ್ಥ ಮಾಡ್ಕೊಂಡ್ಬಿಡುತ್ತೆ, ಓ ಮಗು ಮಗು ಏನ್ ಹೇಳೋದಕ್ ಪ್ರಯತ್ನ ಮಾಡ್ತಾ ಇದೆ ಅಂತ. ಅಂದ್ರೆ ಆ ಭಾವನೆಯಿಂದ ಅರ್ಥ ಮಾಡ್ಕೊಳ್ಳುತ್ತೆ ತಾಯಿ. ಅರ್ಥ ಆಯ್ತಾ? ಸೊ ಹಾಗೆ ಪ್ರಹ್ಲಾದ್ ಮಹಾರಾಜರು ತುಂಬಾ ಉತ್ಸಾಹದಿಂದ ಭಗವಂತನಿಗೆ ಈ ಪ್ರಾರ್ಥನೆಗಳನ್ನ ಭಗವಂತ ನಮ್ಮ ಭೌತಿಕವಾಗಿರುವಂತ ನ್ಯೂನ್ಯತೆಗಳನ್ನ ಏನು ನೋಡೋದಿಲ್ಲ. ಸೊ ನಾವು ನಮ್ಮ ಹೃದಯವನ್ನ ಬಿಚ್ಚಿ, ನಮ್ಮ ಮನಸ್ಸನ್ನ ಬಿಚ್ಚಿ ಭಗವಂತನಿಗೆ, ಕೃಷ್ಣ,
ನಾನು ಈ ಕ್ಷಣದಿಂದ ನಿನಗೆ ಶರಣಾಗ್ತಾ ಇದ್ದೀನಿ. ನಿನ್ನ ಸೇವೆ ಮಾಡೋದೇ ನನ್ನ ಕರ್ತವ್ಯ. ದಯವಿಟ್ಟು ನಿನ್ನ ಸೇವೆ ಮಾಡುವಂತ ಅವಕಾಶ ಕೊಡು ಅಂತ ನಾವು ಹೃದಯದಿಂದ ನಮ್ಮ ಭಾವನೆಯನ್ನ ವ್ಯಕ್ತಪಡಿಸೋದೆ ಆದ್ರೆ ತಕ್ಷಣ ಕೃಷ್ಣ ಅದನ್ನ ನೋಡ್ತಾರೆ. ತಕ್ಷಣ ನಾವೇನ್ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ತರ್ಕವಾದಿಗಳಾಗುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಕೃಷ್ಣ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಸೊ ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಬಿಟ್ಟು ಸರಳ ಹೃದಯದಿಂದ ನನಗೆ ಶರಣಾಗಿ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಪೂರ್ತಿ ಶರಣಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ನಾವು ಭಗವಂತನಿಗೆ ಶರಣಾಗ್ಬೇಕು. ಅರ್ಥ ಆಯ್ತಾ? ಅಷ್ಟು ನಾವು ಮಾಡಿದ್ರೆ ನಾವು ಭಗವಂತನ ಕಡೆಗೆ ನಮ್ಮ ಆಕರ್ಷಣೆಯನ್ನ ಬೆಳೆಸ್ಕೊಳ್ತೀವಿ. ಹೋಗ್ತಾ ಹೋಗ್ತಾ ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಈ ಭೌತಿಕ ಆ ಈ ಭೌತಿಕ ವಿಚಾರಗಳು ಏನೇನಿದೆ ಅದರಲ್ಲಿ ನಮಗೆ ಆಸಕ್ತಿ ಕಡಿಮೆ ಆಗುತ್ತೆ. ಭೌತಿಕ ವಿಚಾರಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅಂದಿದ ತಕ್ಷಣಕ್ಕೆ ನಾವೇನೋ ದೊಡ್ಡ ಸನ್ಯಾಸಿಗಳಾಗ್ಬಿಡ್ತೀವಿ ಅನ್ಕೊಂಬೇಡಿ. ಅದೆಲ್ಲ ತುಂಬಾ ದೊಡ್ಡದು. ಮೊದಲು ನಾವು ಪ್ರಾರಂಭದ ಹಂತದಲ್ಲಿ ನಮಗೆ ಭಗವಂತನ ಕಡೆಗೆ ಸ್ವಲ್ಪ ಸ್ವಲ್ಪನೇ ಆಕರ್ಷಣೆ ಬಂದರೂ ಸಾಕು. ಅದು ನಮ್ಮನ್ನ ಮುಂದಿನ ಹೆಜ್ಜೆ ಹೆಜ್ಜೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಸರಳವಾಗಿರೋಂಥ ಹೃದಯವನ್ನ ಇಟ್ಕೊಂಡು ಸರಿಯಾಗಿರೋಂಥ ಭಾವನೆಗಳನ್ನ ಇಟ್ಕೊಂಡು ಸಾಧನ ಭಕ್ತಿ ಸೇವೆಯನ್ನ, ಭಗವಂತನ ನಾಮ ಜಪವನ್ನ, ಭಗವಂತನ ಶ್ರವಣವನ್ನ, ಭಗವಂತನ ಭಕ್ತರ ಸಂಘವನ್ನ ನಾವು ಮಾಡ್ತಾ ಹೋದ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಕೃಷ್ಣ ಸಂತೃಪ್ತಿ ಆಗ್ತಾರೆ. ನಮ್ಮ ಭಾವನೆಗಳನ್ನ ನೋಡಿ ಕೃಷ್ಣ ಸಂತೃಪ್ತಿ ಆಗ್ತಾರೆ. ಅರ್ಥ ಆಯ್ತಾ? ಸೊ ನಾವು ಇಂತಹ ಒಳ್ಳೆಯ ಸದ್ಭಾವನೆಗಳನ್ನ ಇಟ್ಕೊಂಡು ಕೃಷ್ಣನಿಗೆ ಶರಣಾಗತಿ, ಅಸಹಾಯಕತೆ, ಈ ಭಾವನೆಗಳನ್ನ ಇಟ್ಕೊಂಡು ನಾವು ಭಕ್ತಿ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಹ್ಮ್ ನಾವು ತ್ರಿಗುಣಗಳನ್ನ ಮೀರ್ತೀವಂತೆ. ಸತ್ವಗುಣ, ರಜೋಗುಣ, ತಮೋಗುಣ. ತ್ರಿಗುಣಗಳನ್ನ ಮೀರಿ ಭಗವಂತನ ಭಕ್ತಿ ಸೇವೆಯಲ್ಲಿ ಹ್ಮ್ ದೃಢವಾಗಿ ನಿಂತ್ಕೊಳ್ತೀವಂತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಹರೇ ಕೃಷ್ಣ ಜಪ ಏನಿದೆ ಇದನ್ನ ನಾವು ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಒಳ್ಳೆಯ ಸರಿಯಾದ ಭಾವನೆಗಳನ್ನ ಇಟ್ಕೊಂಡು ಮಾಡಬೇಕು. ನಾವೇನಿಲ್ಲಿ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಆಗಿ ದೊಡ್ಡ ದೊಡ್ಡ ಹಾಡೋದನ್ನ ಕಲ್ತ್ಕೊಂಡು ನಾವು ಒಳ್ಳೆ ಚೆನ್ನಾಗಿ ಸಂಕೀರ್ತನೆಯನ್ನ ಆಡ್ಬೇಕು ಅಂತ ಏನಿಲ್ಲ. ಮಾಡಿದ್ರೆ ಒಳ್ಳೇದೇ. ಅದೇನಕ್ಕೆ? ಕೃಷ್ಣನನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ. ಸೊ ನಾವು ನಮ್ಮ ಮನಸ್ಸನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ನಮ್ಮ ಮನಸ್ಸನ್ನ ಭಗವಂತನ ನಾಮವನ್ನ ಜಪ ಮಾಡುವಾಗ ಆ ಶಬ್ದವನ್ನ ಕೇಳೋದ್ರ ಮೇಲೆ ನಾವು ಬಳಸ್ಬೇಕು. ಇಷ್ಟು ಇಷ್ಟು ನಾವು ಮಾಡಿದ್ರೆ ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಭಾವನೆಯನ್ನ ಇಟ್ಕೊಂಡು ನಾವು ನಮ್ಮ ಮನಸ್ಸನ್ನ ಕೃಷ್ಣನ ಸೇವೆಯಲ್ಲಿ ಬಳಸಿದ್ರೆ ನಮ್ಮ ಮನಸ್ಸನ್ನ ಅದನ್ನ ನಾವು ಸೈಲೆಂಟ್ ಆಗಿ ಇರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಈ ಸೈಲೆಂಟ್ ಮೆಡಿಟೇಷನ್ ಇದೆಲ್ಲ ಬೋಗಸ್ ಮೆಡಿಟೇಷನ್. ನಾವು ನಮ್ಮ ಮನಸ್ಸನ್ನ ಸೈಲೆಂಟ್ ಮಾಡೋಕ್ಕಾಗಲ್ಲ. ಮನಸ್ಸಿನ ಕೆಲಸ ಏನು ಅಂದ್ರೆ ಅದು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಏನೋ ಒಂದು ಅದಕ್ಕೆ ಬೇಕು, ಎಂಗೇಜ್ಮೆಂಟ್ ಬೇಕು. ಸೊ ನಾವೇನಾಗಿದ್ದೀವಿ ಈಗ ಭೌತಿಕ ಪ್ರಪಂಚದಲ್ಲಿ ಬಿದ್ದು ನಾವು ಭೌತಿಕವಾಗಿರುವಂತ ಕೆಲಸಗಳಲ್ಲಿ ನಾವು ನಿರತರಾಗಿದ್ದೀವಿ. ಈಗ ಏನ್ ಮಾಡ್ಬೇಕು? ಈ ಮನಸ್ಸು ಈ ಭೌತಿಕವಾಗಿರುವಂತ ಕೆಲಸಗಳಲ್ಲಿ ನಿರತವಾಗಿರುವಂತ ಮನಸ್ಸನ್ನ ಕೃಷ್ಣನ ಸೇವೆಗೆ, ಕೃಷ್ಣನ ಮೇಲೆ, ಕೃಷ್ಣನ ಕಡೆಗೆ ತಿರುಗಿಸ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಸವೈ ಮನ ಕೃಷ್ಣ ಪದ ಅರವಿಂದಯು. ಸೊ ನಾವು ಮಾಡ್ಬೇಕಾಗಿರೋದೇ ಕೆಲಸ ಎಲ್ಲ ಏನಂದ್ರೆ
ಈ ಭೌತಿಕ ಇಂದ್ರಿಯ ತೃಪ್ತಿಗಳಲ್ಲಿ ಬಿದ್ದಿರೋಂಥ ಈ ಮನಸ್ಸನ್ನ ಅದನ್ನ ಇಲ್ಲಿಂದ ಎತ್ಕೊಂಡು ಹೋಗಿ ಕೃಷ್ಣನ ಸೇವೆಯಲ್ಲಿ ತಿರುಗಿಸ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ. ಅಷ್ಟು ನಾವು ಮಾಡ್ತಾ ಇದ್ರೆ ಮನಸ್ಸು ಏನ್ ಮಾಡುತ್ತೆ, ಕಾಲಕ್ರಮೇಣವಾಗಿ ಕಾಲಕ್ರಮೇಣವಾಗಿ ಕೃಷ್ಣನ ಕೃಷ್ಣನ ಕಡೆಗೆ ಆಕರ್ಷಣೆಯನ್ನ ಬೆಳೆಸ್ಕೊಳ್ಳುತ್ತೆ. ನಾವು ಈ ಭಕ್ತಿ ಸೇವೆಯ ಚಟುವಟಿಕೆಗಳನ್ನ ಮಾಡ್ತಾ ಮಾಡ್ತಾ ಆವಾಗ ಮನಸ್ಸು ಏನ್ ಮಾಡುತ್ತೆ, ಆವಾಗ ಮನಸ್ಸು ಅಯ್ಯೋ ನಾನು ಕೃಷ್ಣನಿಗೆ ಇದು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಕೃಷ್ಣನಿಗೆ ಇದು ಕೊಟ್ರೆ ಅದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ನಿಜವಾಗಿರೋಂಥ ಆನಂದ ಇದೆ. ನಾವು ಕುತ್ಕೊಂಡು ಸೈಲೆಂಟ್ ಮೆಡಿಟೇಷನ್ ಮಾಡಿದ್ರೆ ಆನಂದ ಇದೆ ಅಲ್ಲ. ಅದು ಕೇವಲ ಇಂದ್ರಿಯಗಳ ಮಟ್ಟದಲ್ಲಿ, ಮನಸ್ಸಿನ ಮಟ್ಟದಲ್ಲಿ ಮಾತ್ರನೇ ಇರುತ್ತೆ. ಆದ್ರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಬಂದು ನಮ್ಮ ಮನಸ್ಸನ್ನ ಭಗವಂತನ ಕಡೆ ತಿರುಗಿಸಿದ್ರೆ ತ್ರಿಗುಣಗಳನ್ನ ಮೀರ್ತೀವಿ. ತ್ರಿಗುಣಗಳನ್ನ ಮೀರಿ ವಿಶುದ್ಧ ಸತ್ವಗುಣದಲ್ಲಿ ನಾವು ನೆಲೆ ಊರ್ತೀವಿ. ನೆಲೆ ಊರಿ ಅಂತಹ ಒಂದು ಸ್ಥಿತಿಯಲ್ಲಿ ಭಗವಂತನ ಸೇವೆಯನ್ನ ಮಾಡುವಂತ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಭಗವಂತನ ನಾಮ. ಇದೆಲ್ಲ ಯಾವ ಮೆಡಿಟೇಷನ್ ಮಾಡ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ಪ್ರಭುಪಾದರು ತುಂಬಾ ಬೈತಾರೆ, ಸುಮ್ಮನೆ ಮೆಡಿಟೇಷನ್ ಅಂತ ಮೋಸ ಮಾಡ್ತಾರೆ ಜನಗಳಿಗೆ. ಕಲಿಯುಗದಲ್ಲಿ ನಿಜವಾಗಿರೋಂಥ ಮೆಡಿಟೇಷನ್ ಏನು ಅಂತ ಹೇಳಿದ್ರೆ ಭಗವಂತನ ನಾಮ ಜಪ ಮಾಡೋದು. ಗೊತ್ತಾಯ್ತಾ? ಸೊ ನಾವು ಈ ಭೌತಿಕ ಪ್ರಪಂಚದ ಕಟ್ಟು ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ನಾವು ಎಂತಹ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ಈ ಭೌತಿಕ ಪ್ರಪಂಚದಲ್ಲಿ. ಆಮೇಲೆ ನಾವು ಹೋಗಿ ಸೈಲೆಂಟ್ ಮೆಡಿಟೇಷನ್ ಮಾಡ್ಬೇಕಾ ಇಲ್ಲ ನಾಮ ಜಪ ಮಾಡ್ಬೇಕಾ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಭಗವದ್ಗೀತೆ ಓದಿದ್ರೆ ಅದು ಅರ್ಥ ಆಗುತ್ತೆ. ಹಾಗಾಗಿ ನಾವು ಇದ್ದಲ್ಲೇ ಇದ್ದು ಭಕ್ತರ ಸಂಘವನ್ನ ಪಡ್ಕೊಂಡು ಭಗವಂತನ ಭಗವಂತನ ನಾಮದ ಆಶ್ರಯವನ್ನ ಪಡ್ಕೊಂಡು ಭಗವಂತನ ನಾಮವನ್ನ ಸದಾ ಸೇವಾ ಭಾವನೆಯಿಂದ ನಾವು ಭಗವಂತನ ನಾಮವನ್ನ ಜಪ ಮಾಡಿದ್ದೆ ಆದ್ರೆ ನೀವು ನಿಮ್ಮ ಜೀವನಗಳಲ್ಲಿ ಅದ್ಭುತಗಳನ್ನ ಕಾಣ್ತೀರಿ. ಭಕ್ತಿ ಸೇವೆ ತುಂಬಾ ಸರಳವಾಗಿರೋಂಥ ಸೇವೆ. ಇದರಲ್ಲಿ ಇದು ಹೇಗೆ ಅಂದ್ರೆ ನೀವು ಕಠಿಣ ಮಾಡ್ಕೊಂಡ್ರೆ ಅತಿ ಕಠಿಣದಲ್ಲಿ ಕಠಿಣ. ಅದೇ ನೀವು ಸರಳವಾಗಿರೋಂಥ ಹೃದಯವನ್ನ ಇಟ್ಕೊಂಡು ನಾವು ಮಾಡಿದ್ರೆ ಸುಲಭದಲ್ಲಿ ಸುಲಭ. ಸುಲಭದಲ್ಲಿ ಸುಲಭ, ಕಠಿಣದಲ್ಲಿ ಕಠಿಣ. ಸೊ ಸುಲಭದಲ್ಲಿ ಸುಲಭ ಯಾವಾಗ ಆಗುತ್ತೆ? ಜಸ್ಟ್ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ನಮ್ಮ ಬುದ್ಧಿ ಓಡಿಸಿರ ಸೈಲೆಂಟ್ ಆಗಿ ಫಾಲೋ ಮಾಡ್ಕೊಂಡೋದ್ರೆ ಆಯ್ತು. ಸುಲಭದಲ್ಲಿ ಸುಲಭ. ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಹಂಗೆ ನಾವು ಫಾಲೋ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಕೃಷ್ಣನಿಗೆ ಕೃಷ್ಣನ ನಾಮಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಭಗವಂತನಿಗಿಂತ ಜಾಸ್ತಿ ಪವರ್ಫುಲ್ ಭಗವಂತನ ನಾಮ. ಅರ್ಥ ಆಯ್ತಾ? ಸೊ ಹಾಗಾಗಿ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ. ನಾವು ಯಾವ ಕ್ಷಣದಲ್ಲಿ ಕೃಷ್ಣನ ಕಡೆಗೆ ತಿರುಗ್ತೀವಿ ಅಂತ ಪಾಪ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಶೃಣ್ವತಾ ಸ್ವಕತಾ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದ್ಯಂತಸ್ಥೋ ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಅಂದ್ರೆ ನಾವು ಯಾವಾಗ ಪುಣ್ಯಶ್ರವಣ ಕೀರ್ತನ, ಯಾವಾಗ ಭಗವಂತನ ನಾಮದ ಕಡೆ ತಿರುಗ್ತೀವಿ, ಭಗವಂತನ ಶ್ರವಣ ಕಡೆ ತಿರುಗ್ತೀವಿ, ಆ ತಿರುಗಿದ ತಕ್ಷಣ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲೇ ನೋಡ್ತಾ ಇದ್ದಾರೆ ಕೃಷ್ಣ. ತಕ್ಷಣ ನಮ್ಗೆ ಏನ್ ಮಾಡ್ತಾರೆ, ನಮ್ಮ ಹೃದಯದಲ್ಲಿ ಇರುವಂತ ಹೃದಯಂತಸ್ಥ ಅಭದ್ರಾಣಿ, ಅಭದ್ರ ಅಂದ್ರೆ ನಮ್ಮ ಹೃದಯದಲ್ಲಿ ಇರುವಂತ ಎಲ್ಲ ಕೊಳಕುಗಳನ್ನ ತಕ್ಷಣ ದೂರ ಮಾಡ್ತಾರಂತೆ. ಸುಹೃದ್ ಅಂದ್ರೆ
ಕೃಷ್ಣ ನಮ್ಮ ಶಾಶ್ವತವಾಗಿರುವಂತ ಗೆಳೆಯ. ಸೊ ಶಾಶ್ವತವಾಗಿ ನಮ್ಮ ಎಷ್ಟೋ ಜನ್ಮ, ಕೋಟಿ ಕೋಟಿ ಜನ್ಮಗಳಿಂದನೂ ನಮ್ಮ ಜೊತೆನೇ ಬರ್ತಾ ಇದ್ದಾರೆ ಪರಮಾತ್ಮನಾಗಿ. ನಾವು ಯಾವ ಕ್ಷಣದಲ್ಲಿ ಅವನ ಕಡೆ ತಿರುಗ್ತೀವಿ ಅಂತ ಕಾಯ್ಕೊಂಡಿದ್ದಾರೆ ಪಾಪ. ಅಂಥವನ್ನ ಅಂತ ಗೆಳೆಯನನ್ನ ಬಿಟ್ಬಿಟ್ಟು ನಾಯಿಗಳು ತಗೊಂಬಂದು ನಾಯಿಗಳು ಸಾಕ್ತೀವಿ ನಾವು ಮನೇಲಿ. ಸೊ ಹಾಗಾಗಿ ನಾವು ಯಾವಾಗ ನೋಡ್ತೀವಿ ಕೃಷ್ಣನ ಕಡೆಗೆ, ಅದು ಏನು ನಾವು ಕೃಷ್ಣನ ಕಡೆ ನೋಡಿದ್ರೆ ಕೃಷ್ಣನ್ಗೇನು ಬಂದ್ಬಿಡಲ್ಲ. ದಯೆಯಿಂದ ನಮ್ಮನ್ನ ನೋಡಿ ಬೇಜಾರಾಗ್ತಾ ಇದೆ ಕೃಷ್ಣನ್ಗೆ, ಏನು ಒದ್ದಾಡಿ ಸಾಯ್ತಾ ಇದ್ದೀವಿ ಈ ಭೌತಿಕ ಪ್ರಪಂಚದಲ್ಲಿ ಅಂತ. ಆ ಒಂದು ಆ ಒಂದು ಬಾಧೆಯಿಂದ ನಮ್ಮನ್ನ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಾಂದ್ರೆ ಕೃಷ್ಣನ್ಗೆ ನಮ್ದೇನು ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ಒಳಿತಿಗೋಸ್ಕರ ಪಾಪ ಕಾಯ್ತಾ ಇದ್ದಾರೆ, ಯಾವಾಗ ತಿರುಗಿ ನೋಡ್ತೀವಿ ಅಂತ. ಅರ್ಥ ಆಯ್ತಾ? ಸೊ ನಾವು ಇಷ್ಟು ಮಾಡಿದ್ರೆ ಸಾಕು, ಬೇರೆ ಭೌತಿಕವಾಗಿರೋಂಥ ಮೇಲು ಕೀಳು ಜಾತಿ ಧರ್ಮ ಏನು ನೋಡಲ್ಲ ಕೃಷ್ಣ. ಸಿಂಪಲ್ ಆಗಿ ನಾವು ಸೇವೆ ಮಾಡಬೇಕು ಅಂತ ಭಗವಂತನ ನಾಮ ಜಪ ಮಾಡೋದು, ಪ್ರಸಾದ ತಿನ್ನೋದು, ಭಗವಂತನ ಭಕ್ತರ ಸಂಘದಲ್ಲಿ ಇರೋದು ಅಷ್ಟೇ. ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಇಷ್ಟು ನಾವು ಮಾಡಿದ್ರೆ ಎಪ್ರಯಾಸೇನ ಅಜಿತೋ ಜಿತೈಸ್ತ್ರಿಲೋಕ್ಯಂ. ಭಗವಂತನನ್ನ ಯಾರೂನು ಏನು ಸ್ವಲ್ಪ ಕೂಡ ಕಿಂಚಿತ್ತು ಕೂಡ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ. ಅಂದ್ರೆ ನಾವು ಎಷ್ಟು ಸಾವಿರಾರು ಸಾವಿರಾರು ಲಕ್ಷ ಕೋಟಿ ವರ್ಷಗಳು ನಾವು ಭಗವಂತನನ್ನ ಹುಡ್ಕೊಂಡು ಹೋದ್ರೆ ಭಗವಂತ ಇರುವಂತ ಜಾಗ ಸಿಗಲ್ಲ ನಮ್ಗೆ. ಇಲ್ಲ ಭಗವಂತನ ಮೇಲೆ ನಮ್ಮ ಧ್ಯಾನವನ್ನ ಮಾಡಿದ್ರೆ ನಮ್ಮ ಭೌತಿಕವಾಗಿರುವಂತ ಶಕ್ತಿಯಿಂದ ಭಗವಂತನ ಬಗ್ಗೆ ಏನು ಅರ್ಥ ಆಗಲ್ಲ. ಅಷ್ಟು ಅಷ್ಟು ನಮ್ಮ ಊಹೆ ಊಹಾತ್ಮಕ ಇದಕ್ಕೆಲ್ಲ ಮೀರಿರೋ ಅಂತ ಭಗವಂತ. ಯಾರು ಸರಿಯಾಗಿ ಕುತ್ಕೊಂಡು ಸರಿಯಾದ ಭಾವನೆಗಳಿಂದ ಜಪ ಮಾಡ್ತಾರೋ ಅಂತವ್ರ ಹತ್ರ ಬರ್ತಾರಂತೆ. ಅಷ್ಟು ಹುಡ್ಕೊಂಡೋದ್ರು ಸಿಗ್ದಿರ ಇರೋರು ಅವರೇ ಬರ್ತಾರಂತೆ ಹುಡ್ಕೊಂಡು. ನೋಡಿ ಹೆಂಗಿದೆ ಇದು ಅಂತ. ಅರ್ಥ ಆಯ್ತಾ? ಸೊ ಹಾಗಾಗಿ ಜಸ್ಟ್ ನಾವು ಕೃಷ್ಣ ಹೇಳಿರೋದು, ಪ್ರಭುಪಾದರು ಹೇಳಿರೋದನ್ನ ನಾವು ಸಿಂಪಲ್ ಆಗಿ ಸರಳವಾಗಿರುವಂತ ಹೃದಯವನ್ನ ಇಟ್ಕೊಂಡು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೀವನ ಎಲ್ಲ ಏನಾಗುತ್ತೆ ಗೊತ್ತಾ? ಬರೀ ಆನಂದದ ಸಾಗರ ಆಗುತ್ತೆ, ಬರೀ ಆನಂದದಿಂದನೇ ಕುಡ್ಕೊಂಡಿರುತ್ತೆ. ನಾವೆಲ್ಲ ಒದ್ದಾಡ್ತಾ ಇರೋದು ಅದಕ್ಕೆ. ಆನಂದ ಆನಂದ, ನಾನು ಯಾರು ನೋಡ್ಕೊಳ್ತಾರೆ, ನಾನು ಯಾರು ಪ್ರೀತಿಸ್ತಾರೆ, ನನ್ಗೆ ಹೇಗೆ ಎಲ್ಲಿ ಆನಂದ ಬರುತ್ತೆ, ಮಕ್ಳು ಆನಂದ ಕೊಡ್ತಾರೇನೋ, ಗಂಡ ಆನಂದ ಕೊಡ್ತಾರೇನೋ, ಮನೆ ಕಟ್ಟಿದ್ರೆ ಮನೆ ಆನಂದ ಕೊಡ್ತದೇನೋ, ಒದ್ದಾಡ್ತಾ ಇದ್ದೀವಿ. ಆದ್ರೆ ನಿಜಾಂಶ ಏನಂದ್ರೆ ನಮ್ಮನ್ನ ನಿಜವಾಗ್ಲೂ ಪ್ರೀತಿಸೋದು, ನಮ್ಮನ್ನ ನಿಜವಾಗ್ಲೂ ನಮ್ಮನ್ನ ಆನಂದವಾಗಿಡೋದು, ಇಡ್ಸೋದು ಯಾರಂದ್ರೆ ಕೇವಲ ಭಗವಂತ ಮಾತ್ರನೇ. ಅದು ನಮ್ಗಿನ್ನ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಭಗವಂತನ ಮಾಯ ಶಕ್ತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸಿಕ್ಕಾಕೊಂಡು ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾನೆ, ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡ್ತಾಳೆ, ನನ್ನ ಮಕ್ಕಳು ನನ್ನ ಪ್ರೀತಿ ಮಾಡ್ತಾರೆ ಅಂತ ನಾವು ತಪ್ಪು ತಪ್ಪು ತಿಳುವಳಿಕೆಯಲ್ಲಿ ಬದುಕ್ತಾ ಇದ್ದೀವಿ. ಅದನ್ನೇ ಭೌತಿಕವಾಗಿರುವಂತ ಮಾಯೆ ಅನ್ನೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ಭಗವಂತ ಪಾಪ ತುಂಬಾ ಸಿಂಪಲ್ ಆಗಿ ಆ, ಏನು ನೋಡದೆ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ನಾವು ಭಗವಂತನ ಕಡೆ ತಿರುಗಿ ಒಂದ್ಸಲ ನಿನ್ನ ಸೇವೆ ಮಾಡಬೇಕು ಅಂತ ಕೃಷ್ಣ ಅಂತ ಕರೆದ್ರು ಸಾಕು, ನಮ್ಮ ಕಡೆ ತಕ್ಷಣ ನೋಡ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಭಗವಂತನನ್ನ ತುಂಬಾ ಕರುಣಾಮಯಿ ಅಂತಾರೆ, ತುಂಬಾ ಕೃಪಾಮಯಿ. ಭಗವಂತನಿಗಿರೋ ಅಷ್ಟು ಕರುಣೆ, ಭಗವಂತನಿಗಿರೋ ಅಷ್ಟು ಆ, ಇದು ದೊಡ್ಡ ಹೃದಯ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಪ್ರಭುಪಾದರು ಹೇಳ್ತಾ ಇರ್ತಾರೆ ಇದನ್ನು. ಸೊ ಇದನ್ನ ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಬೇಕು ಸಿನ್ಸಿಯರ್ ಆಗಿ. ಬೆಳಿಗ್ಗೆ ಎದ್ದು
ಭಗವಂತನ ನಾಮ ಜಪ ಮಾಡೋದು, ಭಕ್ತರ ಸಂಘಕ್ಕೆ ಬರೋದು, ಪ್ರಸಾದ ತಿನ್ನೋದು, ಇಷ್ಟೇ. ಇದರಲ್ಲಿ ಏನ್ ಕಷ್ಟ ಐತೆ? ಇದರಿಂದ ನಮ್ಗೇನಾದ್ರು ಲಾಸ್ ಆಗುತ್ತಾ? ಇಲ್ಲಿಂದ ನಾವು ಇದರಿಂದ ನಾವು ಮಾಡ್ಬೇಕಂದ್ರೆ ನಮ್ಗೇನಾದ್ರೂ ನಮ್ಮ ಹತ್ರ ಇರುವಂತ ದುಡ್ಡು ಹೋಗ್ಬಿಡುತ್ತಾ? ಏನು ಹೋಗಲ್ಲ. ಆದ್ರೆ ಇದರಿಂದ ಬರೋದೆಷ್ಟು? ಎಷ್ಟು ಎಷ್ಟು ಕೋಟಿ ಕೊಟ್ರು ಬರಲ್ಲ ಅಂತಹ ಲಾಭಗಳು ಬರುತ್ತೆ ಇದರಲ್ಲಿ. ಓಕೆ, ಸೊ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ.